ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮೆಲ್ಲರ ಫೇವ್ರೆಟ್ ಆಗಿರುವಂತಹ ಬಾಯಲ್ಲಿಟ್ಟರೆ ಕರಗುವಂಥ ಸಾಫ್ಟ್ ಆದ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡೋಣ. ಯಾವುದೇ ಹಬ್ಬ ಇರಲಿ, ಫಂಕ್ಷನ್ ಇರಲಿ, ಜಾಮೂನ್ ಇಲ್ಲದೆ ಅಂತೂ ಸ್ವೀಟ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಬನ್ನಿ ಇವತ್ತಿನ ಈ ರೆಸಿಪಿ ಶುರು ಮಾಡೋಣ. ತುಪ್ಪನ ತೊಗೊಂಡಿದ್ದೀನಿ. ಹಾಗೆ ಇದು ತೋರಿಸ್ತಾ ಇರೋದು ಕೆನೆ. ಹಾಲಿನ ಮೇಲೆ ಇರುತ್ತೆ ನೋಡಿ, ಅದು ಕೆನೆ. ಭಾಳ ಜಾಸ್ತಿ ಇತ್ತಂದ್ರೆ ಅದಕ್ಕೇನು ಮಾಡಬೇಕು, 1-2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕೆನೆ ಒಳಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೋಬೇಕು. ನಂತರ ನಾನಿಲ್ಲಿ ತೊಗೊಂಡಿರೋದು MTR ಗುಲಾಬ್ ಜಾಮೂನ್ ಅವರ ಪಾಕೆಟು. ಸೊ MTR ಮಾತ್ರ ಸೂಪರ್ ಆಗಿರುತ್ತೆ. ಸೊ ಬೇರೆ ಯಾವುದು ನಾನು ಟ್ರೈ ಮಾಡಿಲ್ಲ ಇದುವರೆಗೂ, MTR ಒಂದೇ ಟ್ರೈ ಮಾಡಿರೋದು. ಸೊ ನಾವು ಇವಾಗ ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಕೆನೆ ಮತ್ತು ಮೈದಾ ಹಿಟ್ಟು ಅದನ್ನು ಈಗ ಅದು ಪೌಡರ್ ತೊಗೊಂಡಿದ್ದೀನಿ ನೋಡಿ, MTR ಜಾಮೂನ್ ಪೌಡರ್, ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀರು ನಾನು ಹಾಕ್ಕೊಂಡಿಲ್ಲ, ಬರೀ ಕೆನೆ ಮತ್ತು ಮೈದಾನ ಮಾತ್ರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಎಕ್ಸ್ಟ್ರಾ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನಾನು ಫಸ್ಟಿಗೆ ಯಾಕೆ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ಅಂತಂದರೆ, ಹಿಟ್ಟು ಜಿಗಿ ಆಗಬಾರ್ದು. ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಜಿಗಿಯಾಗಿ ಬರೋದಿಲ್ಲ. ಯಾರೆಲ್ಲ ಯಾವ ರೀತಿ ಕಲಿಸಿದ್ದೀರಾ, ನೀರು ಹಾಕ್ಕೊಂಡು ಕಲಿಸಿದ್ರೆ ಆಲ್ಮೋಸ್ಟ್ ಆಲ್ ಜಿಗಿ ಬಂದೇ ಬರುತ್ತೆ. ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ನೀರು ಹಾಕ್ಕೊಂಡು ಕೂಡ ಕಲಿಸ್ಕೋಬೋದು, ಇಲ್ಲ ಹಾಲು ಹಾಕ್ಕೊಂಡು ಕೂಡ ಕಲಿಸ್ಕೊಳ್ಳಿ. ಬೆಟರ್ ಆಪ್ಷನ್. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ. ನಾನು ಕಲಿಸ್ಕೊತಾ ಇರೋ ರೀತಿ ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟು ಜಾಮೂನ್ ಮಾಡೋದಕ್ಕೆ ಸಾಫ್ಟಾಗಿ ಬರಬೇಕಂದ್ರೆ ಯಾವುದೇ ರೀತಿ ನಾವು ಚಪಾತಿ ಹಿಟ್ಟನ್ನು ನಾದ್ಕೋತೀವಿ ನೋಡಿ, ಆ ಥರ ನಾದಕ್ಕೆ ಹೋಗಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ ನೋಡಿ, ಆ ಥರನೇ ಆಗಬೇಕು. ಇವಾಗ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ರೌಂಡಾಗಿ ಮಾಡಿ ಒಂದು 5 ನಿಮಿಷ ಸೈಡಲ್ಲಿ ಇಟ್ಕೊಂಬಿಡಿ. ಎಣ್ಣೆ ಅಥವಾ ತುಪ್ಪನ ಎರಡು ಬೇಕಾದರೆ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾವು ಆ ಕಡೆ 5 ಮಿನಿಟ್ಸ್ ಇಟ್ಬಿಡೋಣ. ಸೊ ಇವಾಗ ಪಾಕ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ ಅಳತೆ ಹೇಳ್ತೀನಿ ನೋಡಿ. ನಾನಿಲ್ಲಿ 1.5 ಕಪ್ಪು ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಜಾಸ್ತಿ ಪಾಕ ಇಷ್ಟಪಡೋರು 2 ಕಪ್ ಆಗುವಷ್ಟು ತೊಗೊಳ್ಳಿ. ನಾನು ಕರೆಕ್ಟಾಗಿ ಒಂಚೂರು ಪಾಕ ಉಳಿದಿಲ್ಲ, ಸೊ ಅಷ್ಟು ಕರೆಕ್ಟಾಗಿ ತೊಗೊಂಡಿದ್ದೀನಿ. ಸೊ ನೀವು 2 ಕಪ್ ಆಗುವಷ್ಟು ಸಕ್ಕರೆನ ತೊಗೊಳ್ಳಿ, ಅಂದರೆ ಅದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ಮೀಡಿಯಮ್ ಉರಿಯಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಪಾಕನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಸ್ಲೋ ಆಗಿ ಈ ಥರ ಸ್ಪೂನ್ಲೇ ತಿರುಗಿಸ್ಕೊತಾ ಇರಬೇಕು. ಸೊ ಜಾಸ್ತಿ ಸಕ್ಕರೆ ಪಾಕ ಇಷ್ಟಪಡೋರು ನಾನು ಕರೆಕ್ಟಾಗಿ ಅಳತೆನ ಹೆಂಗೆ ಹೇಳಿದ್ದೀನಿ ಅಂದರೆ, ಡ್ರೈ ಜಾಮೂನ್ ಮಾಡ್ತೀವಲ್ವ ಎಲ್ಲ ಪಾಕ ಇರ್ಕೊಂಡು, ಸೊ ಆ ಕನ್ಸಿಸ್ಟೆನ್ಸಿ ಹೇಳಿದ್ದೀನಿ ನಾನು. ಸೊ ಇವಾಗ 2 ಏಲಕ್ಕಿನ ತಗೊಂಡು ಆ ಥರ ಸಣ್ಣದಾಗಿ ಚಚ್ಕೋಬೇಕಾಗತ್ತೆ. ಈ ಥರ ಇಲ್ಲ ಅಂದರೆ ಏಲಕ್ಕಿ ಪೌಡರ್ನ ಕೂಡ ಮಾಡಿಕೊಂಡು ಅದನ್ನು ಕೂಡ ಹಾಕೋಬೋದು. ಮಿಕ್ಸರಲ್ಲಿ ಸಕ್ಕರೆ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿಕೊಂಡು ಹಾಗೂ ಕೂಡ ಹಾಕೋಬೋದು. ನಾನಿಲ್ಲಿ ಕುಟ್ಕೊಂಡೇ ಹಾಕೋತಾ ಇರೋದು ಸಣ್ಣದಾಗಿ. ಇಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಸಕ್ಕರೆ ಪಾಕಿನೇ ಹಾಕೋದು. ಸೊ ನೋಡಿ ಪಾಕ ಹೇಗೆ ಕುದೀತಾ ಇದೆ. ನಾನು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಕೊಳ್ಳಿ ಅಂತ ಹೇಳಿರೋದು. ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಸೊ ಸೈಡೆಲ್ಲ ಸಕ್ಕರೆ ಪಾಕ ಅಂಟ್ಕೊಂಡ್ಬಿಡುತ್ತೆ. ಸೊ ನಾವು ಎಷ್ಟೇ ಪಾಕ ಚೆನ್ನಾಗಿ ಮಾಡಬೇಕಂದ್ರೆ ಅದು ಆಗೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದೀತಾ ಇರಬೇಕು, ಅಂದರೆ ಪಾಕ ರೆಡಿ ಆಗುತ್ತೆ. ಸೊ ಪಾಕ ಕುದಿಯೋ ತನಕ ನಾವು ಈ ಕಡೆ ಜಾಮೂನ್ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ವ, ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಒಂದೊಂದಾಗೇ ರೋಲ್ ಮಾಡ್ಕೋತಾ ಇರಬೇಕು. ಹಾಗೆ ಒಂದೇ ಸೈಜಲ್ಲಿ ಆಗಬೇಕು, ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಒಬ್ಬೊಬ್ಬರು ದಪ್ಪ ಮಾಡ್ಕೋತೀರ. ಸೊ ಮೀಡಿಯಮ್ ಸೈಜಲ್ಲಿ ಜಾಮೂನ್ ಯಾವ ಥರ ಇರುತ್ತೆ ಅದೇ ಸೈಜಲ್ಲೇ ಮಾಡ್ಕೋಬೇಕು. ನಾನು ತೋರಿಸ್ತಾ ಇರೋದು ಕರೆಕ್ಟಾಗಿರುವಂಥ ಸೈಜು. ನಿಮಗೆ ಇದಕ್ಕಿಂತ ದಪ್ಪ ಬೇಕಂದರೆ ಮಾಡ್ಕೋಬೋದು, ಯಾಕೆಂದರೆ ಹಿಟ್ಟು ಅಷ್ಟು ಸಾಫ್ಟಾಗಿ ಬಂದಿದೆ. ಸೊ ನಾವು ಎಷ್ಟು ಬೇಕಾದರೂ ಈ ಥರ ತಿದ್ಕೋಬೇಕು, ರೌಂಡ್ ಮೇಲ್ಗಡೆ ಮಾತ್ರ ಕ್ರ್ಯಾಕ್ ಕಾಣಿಸ್ಬಾರ್ದು. ತುಪ್ಪ ನಾವು ಕೈಗೆ ಹಚ್ಕೊಂಡಿವಂದ್ರೆ ಆಲ್ಮೋಸ್ಟ್ ಆಲ್ ಮೇಲ್ಗಡೆ ಕ್ರ್ಯಾಕ್ ಕಾಣಿಸೋದಿಲ್ಲ, ಅಂದರೆ ಸೀಳ್ದೋ ಟೈಪ್ ಆಗೋದಿಲ್ಲ. ಸೊ ಹಾಗಾಗಿ ಹೇಳ್ತಿರೋದು, ಒಂದು 5-6 ಜಾಮೂನ್ ಆದ ತಕ್ಷಣ ಮತ್ತೆ ತುಪ್ಪ ಹಚ್ಕೊಂಡು ಮಾಡೋದ್ರಿಂದ ಜಾಮೂನ್ ಯಾವುದೇ ರೀತಿ ಕ್ರ್ಯಾಕ್ ಆಗೋದಿಲ್ಲ. ಸೊ ಹಾಗಾಗಿ ಹೇಳ್ತಿರೋದು. ಸೊ ನೋಡಿ ಎಲ್ಲ ಜಾಮೂನು ನಾನು ಅದೇ ಥರ ಮಾಡ್ಕೋತಾ ಇರೋದು. ಮತ್ತು ಒಂದೇ ಸೈಜಲ್ಲಿನೂ ಕೂಡ ಇದೆ. ಸೊ ನಿಮಗೆ ರೌಂಡ್ ಶೇಪು ಬೇಡ ಅನ್ನೋರು ಓವೆಲ್ ಶೇಪ್ ಬೇಕಂತ ಅಂದ್ಕೊಂಡವರು ಅದು ಶೇಪನ್ನು ಮಾಡ್ಕೊಳ್ಬೋದು ನೀವು.
ಸೊ ನೋಡಿ ಇವಾಗ ಪಾಕ ರೆಡಿ ಆಗಿದೆ. ನಾನು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸು. ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಕುದೀತಾ ಇರಬೇಕಾದ್ರೆ ಕೆಲವೊಬ್ಬರು ಹಾಕೋತಾರೆ, ಬಟ್ ನಾನು ಆಫ್ ಮಾಡ್ಕೊಂಡ್ಮೇಲೆ ಹಾಕ್ಕೊಂಡಿರೋದು. ಬಿಸಿ ಇರುತ್ತೆ, ಸೊ ಅದರಲ್ಲಿನೇ ಸ್ಮೆಲ್ಲು ಚೆನ್ನಾಗಿರುತ್ತೆ. ಬೇಕಂದವರು ಒಂದು ಸ್ವಲ್ಪ 1-2 ಎಳೆ ಆಗುವಷ್ಟು ಕೇಸರನ್ನು ಕೂಡ ಹಾಕೋಬೋದು. ಪಾಕನ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತೀರಾ ಗಟ್ಟಿಯಾಗಿ ಅಂಟಂಟಾಗಿ ಇರಬಾರ್ದು. ಒಂದು ಕರೆಕ್ಟಾದ ಲೆವೆಲ್ ಗೊತ್ತಾಗುತ್ತೆ ನೋಡಿ, ಜಿಗುಟು ಬರುತ್ತೆ. ಆ ಲೆವೆಲಿಗಿದ್ರೆ ಸಾಕು. 1 ಎಳೆ ಪಾಕ ಲೆವೆಲ್ ಅಂತ ತೊಗೋಬಾರ್ದು, 2 ಎಳೆ 1 ಎಳೆ ಪಾಕನ ತೊಗೋಬಾರ್ದು ಜಾಮೂನಿಗೆ. ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಆಗಿರಬೇಕು. ಅಂಟಂಟಾಗಿ ಹಿಂಗೆ ನಾವು ಪ್ರೆಸ್ ಮಾಡಿದಾಗ ಅಂಟಂಟಾಗಬೇಕು, ಅಷ್ಟಿದ್ರೆ ಸಾಕು. ಎಲ್ಲವೂ ಇದೇ ಥರ ಉಂಡೆನ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆಯಲ್ಲಿ ಕರ್ಕೋಬೇಕು. ಕರಿಯೋ ಮೆಥಡ್ನು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಡೈರೆಕ್ಟ್ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ನ ಕರ್ಕೊಂಡ್ಬಿಟ್ರೆ ಮೇಲ್ಗಡೆ ಇರೋದನ್ನು ಮಾತ್ರ ಬೆಂದ್ಬಿಡುತ್ತೆ, ಒಳಗಡೆ ಇರೋದನ್ನು ಬೇಯೋದಿಲ್ಲ. ಎಷ್ಟೋ ಜನ ಜಾಮೂನ್ ಮಾಡಬೇಕಾದ್ರೆ ಬೇಗನೆ ಆಗಲಿ ಅಂತ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಂಡು ಬರ್ತೀರ. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿನೇ ಸ್ಲೋ ಆಗಿನೇ ಬೇಯಬೇಕು ಜಾಮೂನು. ಅಂದರೆ ಒಳಗಡೆನೂ ಕೂಡ ಗಂಟಾಗಿ ಬರೋದಿಲ್ಲ. ಅದರಲ್ಲಿ ನಾವು ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡ್ಕೊಂಡಿರ್ತೀವಿ, ಮತ್ತು ಕೆನೆ ಮಿಕ್ಸ್ ಮಾಡ್ಕೊಂಡಿರ್ತೀವಿ, ಮೈದಾ ಹಿಟ್ಟು ಮಿಕ್ಸ್ ಮಾಡಿರ್ತೀವಿ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಜಾಮೂನು ತುಂಬಾ ಒಳಗಡೆ ಸಾಫ್ಟು, ಮೇಲ್ಗಡೆ ಕ್ರಿಸ್ಪಿನೆಸ್ಸು ಹಾಗೇ ಇರುತ್ತೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಡೈರೆಕ್ಟಾಗಿ ಹಾಕಿದ ತಕ್ಷಣ ಯಾವಾಗಲೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ಪೂನ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಗೋಲ್ಡನ್ ಕಲರ್ ಕಾಣಿಸ್ತಾ ಇರ್ಬೋದು. ಸಡನ್ನಾಗಿ ಒಮ್ಮೆ ಗೋಲ್ಡನ್ ಬ್ರೌನ್ ಬಂದಿಲ್ಲ, ಅದು ಜಸ್ಟ್ ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ. ಗೋಲ್ಡನ್ ಕಲರ್ ಬಂದಾದಮೇಲೆ ಬ್ರೌನ್ ಕಲರ್ ಬರಬೇಕು ಅಂದರೆ ನೆಕ್ಸ್ಟ್ ಈ ಥರ ಸ್ಪೂನ್ನ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇದೇ ಥರ. ಯಾಕೆ ಅಂದರೆ ಎಲ್ಲ ಕಡೆ ಜಾಮೂನಿಗೆ ಮಿಕ್ಸ್ ಆಗಬೇಕು, ಡ್ರೈ ಆಗಬೇಕಲ್ವಾ. ಸೊ ಫ್ರೈ ಆಯ್ತಂದರೆ ಎಲ್ಲ ಕಡೆನೇ ಕರೆಕ್ಟಾಗಿ ಜಾಮೂನು ಒಳಗಡೆ ರೆಡಿ ಆಗಿದೆ ಅಂತ ಅರ್ಥ. ನೀವು ಮೇಲ್ಗಡೆ ಮಾತ್ರ ಕಲರ್ ಬರಬೇಕಂತ ಬೇಯಿಸ್ಕೊಂಡ್ರೆ ಜಾಮೂನು ಚೆನ್ನಾಗಿ ಬರೋದಿಲ್ಲ. ಒಳಗಡೆನೂ ಸಾಫ್ಟಾಗಿ ಬೇಯಬೇಕು, ಮೇಲ್ಗಡೆನೂ ಕಲರು ಅಷ್ಟೇ ಚೆನ್ನಾಗಿ ಬರಬೇಕಂದ್ರೆ ಇದೇ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಟೈಮು ಸ್ವಲ್ಪ ಕೈ ಹಿಡಿಯುತ್ತೆ, ಅಂದರೆ ಒಂದು 10 ನಿಮಿಷ 20 ನಿಮಿಷ ಆಗ್ಬೋದು, ಜಾಸ್ತಿ ಮಾಡ್ತಿದ್ರೆ ಡಿಪೆಂಡ್ಸ್ ಆನ್ ನಿಮ್ಮ ಮೇಲೆ. ನಾನು ತೋರಿಸ್ತಾ ಇರೋದು ಒಂದೇ ಪ್ಯಾಕೆಟ್ ಜಾಮೂನು. ಸೊ ಇದು ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆಯಲ್ಲಿ ಒಂದು 10 ನಿಮಿಷ ನನಗಾಗಿದೆ. ಸೊ ಸೆಕೆಂಡ್ ಟೈಮಲ್ಲಿ ತುಂಬಾ ಎಣ್ಣೆ ಕಾದ್ಬಿಟ್ಟಿರುತ್ತೆ, ಸೊ ಬೇಗನೆ ಅದು ಕಲರ್ ಬಂದುಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ಗ್ಯಾಸನ್ನು ಸ್ವಲ್ಪ ಆಫ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಮತ್ತೆ ಗೋಲ್ಡನ್ ಕಲರ್ ಆದಮೇಲೆ ನೆಕ್ಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅದೇ ಹೇಳ್ತಿರೋದು, ನಾನು 2 ಮೆಥಡಲ್ಲಿ ಜಾಮೂನ್ನ ಬೇಯಿಸ್ಕೊತೀವಿ. ಫಸ್ಟು ಗೋಲ್ಡನು, ಆಮೇಲೆ ಗೋಲ್ಡನ್ ಬ್ರೌನ್. ಈ ಥರ ಬಂದ್ರೇ ಮಾತ್ರ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅದು. ನೀವು ಡೈರೆಕ್ಟಾಗಿ ಅದು ಬ್ಲ್ಯಾಕ್ ಕಲರ್ ಬರೋ ತನಕನೂ ಎಣ್ಣೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಜಾಮೂನು ಒಳಗಡೆ ಹೇಗಿರುತ್ತೆ ಅಂದರೆ ಹಿಟ್ಟು ಗಂಟಾಗಿರುತ್ತೆ, ಮೇಲ್ಗಡೆ ಮಾತ್ರ ಅದು ಕಲರ್ ಬಂದಿರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಿರೋದು ಮೆಥಡು ಕರಿಯೋದನ್ನು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನೋಡಿ ಎಲ್ಲ ಜಾಮೂನು ರೆಡಿ ಆಗಿದೆ. ಇವಾಗ ಉಗುರು ಬೆಚ್ಚಗಿರುತ್ತೆ ಪಾಕು, ಅದರಲ್ಲೇ ನಾನು ಇವಾಗ ಜಾಮೂನ್ನ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರೋದು. ನೀವು ಬಿಸಿ ಪಾಕದಲ್ಲಿ ಹಾಕ್ಕೊಂಡ್ರೂ ಜಾಮೂನು ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ಬಿಸಿ ಪಾಕನ ಒಳಗಡೆನೇ ಜಾಮೂನು ಹಾಕ್ಕೊಂಡ್ರೆ ಅದು ಆಟೋಮೆಟಿಕ್ಲಿ ಜಾಮೂನು ಒಡೆದು ಬಿಡುತ್ತೆ. ಜಾಮೂನು ಮಾತ್ರ ಬಿಸಿ ಇರಬೇಕು, ಪಾಕ ಮಾತ್ರ ಉಗುರು ಬೆಚ್ಚಗಿರಬೇಕು. ನಿಮ್ಗೆ ಗೊತ್ತಾಯ್ತಲ್ವ. ಸೊ ಈ ಮೆಥಡ್ನ ಫಾಲೋ ಮಾಡಿ. ಸೊ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷದೊಳಗೇ ಆಲ್ಮೋಸ್ಟ್ ಅಲ್ಲಿ ನನ್ನ ಪಾಕ ಎಲ್ಲ ಹೀರ್ಕೊಂಡ್ಬಿಡ್ತು ಜಾಮೂನು. ಏಕೆಂದರೆ ಅಷ್ಟೊಂದು ಫಳ್ಳಾಗಿ ಬಂದಿದೆ. ಕೆನೆನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೆನೆ ಯೂಸ್ ಮಾಡಿಕೊಂಡ್ರೆ ಸಾಫ್ಟು ಮತ್ತು ಅಷ್ಟೇ ಚೆನ್ನಾಗಿಯೂ ಬರುತ್ತೆ. ಯಾರೆಲ್ಲ ಹಾಲು ಅಷ್ಟೇ ಮಿಕ್ಸ್ ಮಾಡ್ತಿರಲ್ಲ ಅಂಥವ್ರು ಕೆನೆನೂ ಮಿಕ್ಸ್ ಮಾಡ್ಕೊಳ್ಳಿ. 1-2 ಸ್ಪೂನ್ ಮೈದಾ ಹಾಕ್ಕೊಳ್ಳಿ, ಏನಾಗೋದಿಲ್ಲ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಒಂದು 10 ನಿಮಿಷದ ಒಳಗಡೆ ಜಾಮೂನು ಹೇಗೆ ಹಿಡ್ಕೊಂಡಿದೆ ರಸ ಅಂತಂದರೆ ಎಲ್ಲನೂ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟಿದೆ. ಸೊ ನಿಮ್ಗೆ ಅದಕ್ಕೆ ಆವಾಗಲೇ ಹೇಳಿದೆ, ಎಕ್ಸ್ಟ್ರಾ ಜಾಮೂನು ನಿಮಗೆ ರಸ ಬೇಕನ್ನೋರು, ಅಂದರೆ ಪಾಕ ಬೇಕನ್ನೋರು ಏನು ಮಾಡ್ಕೊಳ್ಳಿ, 1 ಕಪ್ ಎಕ್ಸ್ಟ್ರಾನೇ ಸಕ್ಕರೆ ಹಾಕ್ಕೊಳ್ಳಿ ಅಂತ ಹೇಳಿರೋದು ನಾನು. ಸೊ ನಿಮಗೆ ತೋರಿಸ್ತೀನಿ. ಒಳಗಡೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಪಾಕ ಹಿಡ್ಕೊಂಡಿರೋದು. ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟಿದೆ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಅನ್ನೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.